ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ತುಂಬ ಸ್ಪೆಷಲ್ ಆಗಿರೋ ತಿಂಡಿ ಮಾಡ್ತಾಯಿದ್ದೀನಿ ಜೋಳದಿಂದ. ಯಾವ ರೀತಿ ಅಂತ ಅದನ್ನು ನೋಡ್ಕೊಳ್ಳೋಣ ಬನ್ನಿ. ತುಂಬ ಸ್ಪೆಷಲ್ ಅಂದರೆ ಸ್ಪೆಷಲ್ಲೇ ಇದು. ನೋಡಿ, ಇದು ಜೋಳ. ನಾವು ರೊಟ್ಟಿ ಎಲ್ಲ ಮಾಡ್ತೀವಲ್ವ, ಜೋಳ, ಆ ಜೋಳ. ಇದನ್ನು ಒಂದು ಬಟ್ಟಲಿಗೆ ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ ಜೋಳನ ಒಂದು ಬಟ್ಟಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ರೊಟ್ಟಿ ಎಲ್ಲ ಮಾಮೂಲಿ ಮಾಡ್ತೀವಲ್ವ, ಅದೇ. ನೀರನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ತೊಳ್ಕೊಬೇಕು. ಇದನ್ನು 2-3 ಸಲ ತೊಳ್ಕೊಳ್ಳಿ. ಕೊಳೆ ಇದ್ದೇ ಇರುತ್ತೆ ಅಲ್ವಾ, ತೊಳ್ಕೊಬೇಕು. ಒಂದು 3 ಸಲ ತೊಳ್ಕೊಳ್ತೀನಿ ನಾನು. ನೋಡಿ, ತೊಳ್ಕೊಂಡು ತಂದಿದ್ದೀನಿ. ಇವಾಗ ಇದಕ್ಕೆ ನೆನೆಯೋದಕ್ಕೆ ಇಡಬೇಕು. ನಾವು ಇದನ್ನು ನೀರು ಹಾಕಿಬಿಟ್ಟು ನೆನೆಯೋದಕ್ಕೆ ಇಡಬೇಕು. 8 ಗಂಟೆಗಳ ಕಾಲ ಇದನ್ನು ನೆನೆಸ್ಕೋಬೇಕಾಗತ್ತೆ. ಬೆಳಿಗ್ಗೆ ಮಾಡೋದಾದರೆ ರಾತ್ರಿ ನೆನೆಯೋದಕ್ಕೆ ಹಾಕಬೇಕು. ರಾತ್ರಿ ಮಾಡೋದಾದರೆ ಬೆಳಿಗ್ಗೆ ನೆನೆಯೋದಕ್ಕೆ ಹಾಕಿದ್ರಾಯ್ತು. ನೋಡಿ, 8 ಗಂಟೆ ಆಗಿದೆ. ನಾನು ರಾತ್ರಿನೇ ನೆನೆಯೋದಕ್ಕೆ ಇಟ್ಟಿದ್ದೆ. ಇದು ಬೆಳಿಗ್ಗೆ ಕ್ಲೀನಾಗಿ ನೆಂದಿದೆ ಜೋಳ. ಈ ನೀರನ್ನೆಲ್ಲ ನಾನು ಈಗ ಸಪ್ರೇಟ್ ಮಾಡ್ಕೊಳ್ತೀನಿ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನೆಂದಂತಹ ಜೋಳ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೇ 4 ಟೇಬಲ್ ಸ್ಪೂನಿನಷ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಇದಕ್ಕೆ ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ ಜೋಳಕ್ಕೆ 2 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಸಾಕಾಗುತ್ತೆ ಬೇಯೋದಕ್ಕೆ, ಅಷ್ಟೇ ಸಾಕಾಗುತ್ತೆ. ಬೇಕಿದ್ರೆ ಇನ್ನೂ ಒಂದು ಅರ್ಧ ಕಪ್ಪು ಜಾಸ್ತಿ ಹಾಕ್ಕೋಬೋದು, ಆದರೆ ಅಷ್ಟೇ ಸಾಕಾಗುತ್ತೆ. ಕುಕ್ಕರ್ ಮುಚ್ಚಿಬಿಟ್ಟು ವೆಯ್ಟ್ ಹಾಕಿ 7-8 ವಿಸಲ್ ಇದು ಆಗಬೇಕು. ಆವಾಗ ಜೋಳ ಚೆನ್ನಾಗಿ ಬೇಯುತ್ತೆ. ಈಗ ನೋಡಿ, 8 ವಿಸಲ್ ಆಗಿದೆ. ಮುಚ್ಚಳ ತೆಗೆದಿದ್ದೀನಿ. ನೋಡಿ, ನಾನು ಗ್ಯಾಸ್ ಎಲ್ಲ ರಿಲೀಸ್ ಆದಮೇಲೆ ಚೆನ್ನಾಗಿ ಬೆಂದಿದೆ ಜೋಳ. ಈಗ ನೋಡಿ, ಒಂದು ತೊಗೊಂಡು ತೋರಿಸ್ತಾ ಇದ್ದೀನಿ. ಸಾಫ್ಟಾಗಿ ಜೋಳ ಬೆಂದಿದೆ. ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದರಲ್ಲಿ ನೀರಿರುತ್ತೆ ಅಲ್ವ, ಇಲ್ಲಿ ಕೆಳಗಡೆ ಎಲ್ಲ ಬಸ್ಕೊಂಡ್ಬಿಟ್ರೆ ಆಯಿತು. ಮತ್ತು ಇದನ್ನು ಬಸ್ಕೊಂಡ್ರೆ ಆ ನೀರೇನಾದರೂ ಸ್ವಲ್ಪ ಇದ್ರೂ ಅದು ಸಪ್ರೇಟ್ ಆಗುತ್ತೆ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. 3 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೋಬೇಕು. 2 ಸಿಡಿದ ನಂತರ ಉದ್ದಿನಬೇಳೆ 1 ಟೀ ಸ್ಪೂನು, ಕಡಲೆಬೇಳೆ 1 ಟೀ ಸ್ಪೂನ್ ಹಾಕ್ಕೋಬೇಕು. ಕೆಂಪಗಾಗೋವರೆಗೆ ಹುರ್ಕೋಬೇಕು. ಉದ್ದಿನಬೇಳೆ ಹಾಗೂ ಕಡಲೆಬೇಳೆ ಕೆಂಪಗಾಗಬೇಕು, ಅಲ್ಲಿಯವರೆಗೆ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಕೆಂಪಗಾಗಿದೆ. ಕೆಂಪಗಾದ ನಂತರ 15 ಎಸಳಿನಷ್ಟು ಬೆಳ್ಳುಳ್ಳಿ, ಅಂದರೆ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಈರುಳ್ಳಿ 3 ಹಾಕ್ಕೊಂಡಿದ್ದೀನಿ, ಉದ್ದುದ್ದವಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, ಕರಿಬೇವಿನ ಸೊಪ್ಪು 2 ಎಸಳಿನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನಕಾಯಿ 5 ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕೆಂಪು ಮೆಣಸಿನಕಾಯಿ 2, ಅದನ್ನು ಕೂಡ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಕೆಂಪಗಾಗೋವರೆಗೆ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಎಲ್ಲ. ನೋಡಿ, ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೆ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕೆಂಪು ಆಗೇ ಬಿಡ್ತು ಈರುಳ್ಳಿ. ಇವಾಗ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. 2 ಟೊಮೊಟೊ, ಇದನ್ನು ಕೂಡ ಉದ್ದುದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ತುಂಬ ಏನು ಮ್ಯಾಶ್ ಆಗೋ ತನಕ ಟೊಮೆಟೊನ ನಾವು ಕೈಯಾಡಿಸೋದು ಬೇಡ, ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ರೆ ಸಾಕಾಗತ್ತೆ. ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಲ್ಲ ಕ್ಲೀನಾಗಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಟೊಮೆಟೊ ಹಣ್ಣಿಂದು ಹಸಿ ವಾಸನೆ ಹೋಗಬೇಕು, ಅಲ್ಲಿಯವರೆಗೆ ಬಾಡಿಸ್ಕೊಂಡ್ರೆ ಆಯಿತು. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಳ್ಳಿ. ಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ನಷ್ಟು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಕಾಯಿ ತುರಿ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ರೆ ಒಳ್ಳೆಯದು. ಹಾಗೆ ಕಾಯಿ ತುರಿ ಹಾಕಿದ ಕೂಡಲೇ ನಾವೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಬೇಗ ಕೆಟ್ಟುಬಿಡುತ್ತೆ. ಹೀಗೆ ಒಗ್ಗರಣೆಲಿ ಬಾಡಿಸ್ಕೊಳ್ಳೋದ್ರಿಂದ ಸಂಜೆವರೆಗೂ ಏನೂ ಆಗೋದಿಲ್ಲ. ಇವಾಗ ಬೇಯಿಸಿದ ಜೋಳ ಹಾಗೂ ಕಡಲೆ ಬೀಜ 2 ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ ಕೆಂಪು, ಹಸಿರು, ಅರಿಶಿನ ಪುಡಿ ಬೇರೆ ಹಾಕಿದ್ದೀವಿ ಎಲ್ಲ. ತುಂಬ ಒಳ್ಳೆಯ ಅಡುಗೆ ಇದು. ಶುಗರ್ ಇರೋರಂತೂ ಆರಾಮಾಗಿ ತಿನ್ಬೋದು, ಅವರು ಏನು ಚಿಂತೆ ಮಾಡೋಗಿಲ್ಲ, ಅವರು ಕೂಡ ಚೆನ್ನಾಗಿ ತಿನ್ಬೋದು. ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಎಲ್ಲ ಕ್ಲೀನಾಗಿ ಕೈ ಆಡಿಸ್ಕೊಂಡ್ಮೇಲೆ ನಿಂಬೆಹಣ್ಣಿನ ರಸ 1 ಹೋಳಿನಷ್ಟು ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಅದ್ರ ಟೇಸ್ಟು ತುಂಬ ಚೆನ್ನಾಗಿ ಆಗುತ್ತೆ.
ಗ್ಯಾಸ್ ಸ್ಟವ್ ಆಫ್ ಮಾಡಿದ ಮೇಲೇ ಹಿಂಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಹಿ ಬರುತ್ತೆ. ಚಿತ್ರಾನ್ನ ಹಾಗೂ ಈ ಥರ ಅಡುಗೆಗಳಿಗೆಲ್ಲ ಸ್ವಲ್ಪ ಗ್ಯಾಸ್ ಸ್ಟವ್ನ ಆಫ್ ಮಾಡಿದ ಮೇಲೆ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಒಳ್ಳೆಯದು. ಈಗ ನೋಡಿ ರೆಡಿ ಆಯಿತು ಜೋಳದ ತಿಂಡಿ. ಜೋಳದ ಚಿತ್ರಾನ್ನ ಅಂತ ಕರೆಯೋಣ ಅಥವಾ ಜೋಳದ ಸ್ನ್ಯಾಕ್ಸ್ ಅಂತ ಏನಂತ ಕರೆಯೋದು. ತುಂಬ ಟೇಸ್ಟಿಯಾಗಿರುತ್ತೆ, ಅಂದರೆ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಸ್ನ್ಯಾಕ್ಸ್ಗೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡು ನಾವು ತಿಂದುಬಿಟ್ರೆ ಹೊಟ್ಟೆ ತುಂಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬೆಳಗಿನ ತಿಂಡಿಗೂ ತಿನ್ಬೋದು, ಇಲ್ಲಾಂದರೆ ಸಂಜೆ ಸ್ನ್ಯಾಕ್ಸಿಗೆ ಕೂಡ ನೀವು ತಿನ್ಬೋದು. ನಿಮಗೆಲ್ಲ ಈ ಜೋಳದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.